ಇಲ್ಲ, ಈ ಕೆಲಸ ಇಷ್ಟಕ್ಕೆ ಮಾಡಿದ್ರೆ ಒಬ್ಬರು ಬರಲಿಲ್ಲ, ಯಾವತ್ತು ನಿರಾಶೆಗೊಂಡಿಲ್ಲ, ಯಾವತ್ತು ಬೇಸರ ಮಾಡಿಕೊಂಡಿಲ್ಲ, ಯಾವತ್ತು ಎತ್ತಿ ನೋಡಿಲ್ಲ. ದೇವರ ಮಾತಿಗೆ ನಂಬಿಗಸ್ತನಾಗಿ ನಾವೆಲ್ಲ ಕಟ್ಟಿ ಪೂರ್ತಿ ಮಾಡಿದ ತೋಮನ ಹತ್ರ ಬಂದು ಯೋಹಾನ ಸುವಾರ್ತೆ 25ರಲ್ಲಿ ಏನು ಹೇಳ್ತಾನೆ ಗೊತ್ತಾ? ನೀನು ನನ್ನನ್ನ ನೋಡಿ ನಂಬ್ತೀಯ, ನನ್ನನ್ನು ನೋಡದೆ ನಂಬುವವರು ಧನ್ಯರು. ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ನಂಬುವುದೇ ನಂಬಿಕೆ ಎಂಬುದಾಗಿ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಕೂಡ ಹೇಳ್ತಾನೆ ಭಕ್ತನು. ಹಲ್ಲೆಲೂಯಾ. ಈ ನೋಹನ್ ಹೆಂಗೆ ನಂಬಿದ್ದಾನಂದ್ರೆ ಮಳೆ ಬರ್ತದೆ ಅಂತೇಳಿ ದೇವರು ಹೇಳಿದಾನೆ, ಆದರೆ ಬಂದಿಲ್ಲ. ಅಲ್ಲೇವರೆಗೂ ಮಳೆ ಬಂದಿಲ್ಲ, ಮಳೆ ನೋಡಿಲ್ಲ. ಆದರೂ ದೇವರ ಮಾತಿಗೆ ನಂಬಿಗಸ್ತನಾಗಿ ಆ ನಾವೆಯನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದನು. ಪ್ರಾರಂಭ ಮಾಡಿದ ಮೇಲೆ ಅನೇಕ ಜನರ ಹತ್ರ ಮಾತಾಡ್ತಾನೆ, ಬನ್ನಿ ನಾವೇ ಕಟ್ಟೋಣ, ಮಳೆ ಬರ್ತದಂತೆ, ಬನ್ನಿ ನಾವೇ ಕಟ್ಟೋಣ, ನಾಶವಾಗ್ತೀವಂತೆ, ನಾಶ ಮಾಡ್ತಾರಂತ ದೇವರು. ಎಷ್ಟೋ ಜನರಿಗೆ ಹೇಳಿದ್ರೆ ಒಬ್ಬ ವ್ಯಕ್ತಿ ಕೂಡ ಅವನ ಕೈ ಜೋಡಿಸಿ ಕೆಲಸ ಮಾಡಲಿಕ್ಕೆ ಬರಲಿಲ್ಲ. ಒಂದು ವ್ಯಕ್ತಿ ಕೂಡ ಸಪೋರ್ಟ್ ಆಗಿ ಆಗ ತಗೋ ನಾನು ಬರ್ತೇನೆ ಮಾಡೋಣ ಎಂಬುದಾಗಿ ಯಾರು ಹೇಳಲಿಲ್ಲ. ಆದರೂ ಕೂಡ ಅವನ ನಂಬಿಕೆಯನ್ನ ಕಳ್ಕೊಳ್ಳಲಿಲ್ಲ. ಬೈಬಲ್ ನೀವು ನೋಡ್ಕೊಂತ ಹೋಗ್ರಿ ಪ್ರಿಯ ದೇವ ಜನರೇ, ನೋಹನನ ಕುರಿತಾಗಿ ಅಲ್ಲಿ ಎಲ್ಲಾ ಜನರಿಗೆ ಹೇಳ್ತಾ ಹೋದಂತೆ, ಬನ್ನಿ ನಾವೇ ಕಟ್ಟೋಣ, ಮಳೆ ಬರ್ತದಂತೆ, ಬನ್ನಿ ನಾವೇ ಕಟ್ಟೋಣ, ಮಳೆ ಬರ್ತದಂತ. ಒಬ್ಬರು ಕೂಡ ಪ್ರತ್ಯುತ್ತರವಾಗಿ ಸಹಕಾರ ಮಾಡಲಿಲ್ಲ. ಅನ್ಕೊಳ್ಬಾಯಿತು, ಒಬ್ಬರು ಸಪೋರ್ಟ್ ಮಾಡಲಿಲ್ಲ. ನಾನೊಬ್ಬನೇನು ಕಟ್ಟೋದು, ನಾನೊಬ್ಬನೇನು ಮಾಡೋದು, ವಾಪಸ್ ಹೋಗ್ಬೋದಾಗಿತ್ತು. ವಾಪಸ್ ಅವಕಾಶ ಇತ್ತ ಇಲ್ಲಮ್ಮ. ನನ್ನ ಕನ್ನಡ ನಿಮ್ಗೆ ಅರ್ಥ ಆಗುತ್ತೆ? ವಾಪಸ್ ಹೋಗ್ಲಿಕ್ಕೆ ಅವಕಾಶ ಇತ್ತ ಇಲ್ಲ. ಎಷ್ಟು ಜನ ಕರೆದ್ರೆ ಒಬ್ಬರು ಕೂಡ ಬರ್ತಾ ಇಲ್ವೇ? ನಿಮ್ಗೆ ಅರ್ಥ ಆಗಿ ಹೇಳ್ತೇನೆ, ಅಲ್ಲಿ ಒಂದು దీన్ని ఏం చేస్తా చూడు ఆఫ్ చేసుకోతా అట్లే పెట్టో తెలీదు. ಅಲ್ಲಿ ಒಂದು 10 ಲೋಡು ಮಣ್ಣಿದೆ, ಮರಳಿದೆ. ಪರಮೇಶ್ ಹೇಳ್ತಾನೆ, ಪರಮೇಶ್ ಆ 10 ಲೋಡ್ ಮಣ್ಣಿದೆಪ್ಪ, ಅದನ್ನ ಎತ್ತಾಕ್ಬೇಕು ಅಂತ ಹೇಳಿದೆ. ಪರಮೇಶ್ ಏನು ಮಾಡ್ದ? ನಾಗರಾಜಣ್ಣನ ಕರೆದ, ದುರ್ಗೇಶನ ಕರೆದ, ಜಗದೀಶನ ಕರೆದ, ಮುನ್ನೂರು ಸ್ವಾಮಿನ ಕರೆದ, ಮತ್ತೆ ಲಾಸ್ಟ್ ಉದ್ದೇಶನ ಕರೆದ. ಅದು ಕರೆದ ಕೂಡ ಏನು ಮಣ್ಣು ಎತ್ತಕ್ಕಾಗಲ್ಲ. ಕರೆದ, ಎಲ್ಲರನ್ನ ಕರೆದ, ಒಬ್ಬರು ಬರಲಿಲ್ಲ. ಪರಮೇಶ್ ಏನ್ ಮಾಡ್ತಾನೆ? ಹೇಳ್ತೀಯ? ಹೇಳಿ, ಅವನು ಹೇಳ ಒಬ್ಬನೇ ಮಾಡ್ಬೇಕಂತ ಹೇಳ. ನಾನು ಮತ್ತೆ ಹೆಂಗೆ ಹೇಳ್ತೀನಿ? ಈಗ ಏನ್ ಮಾಡ್ತಾನೆ ಪರಮೇಶ್? ಎಲ್ಲರನ್ನ ಕರೆದ, ಒಬ್ಬರು ಬಂದ್ರೆ ನಾನು ಒಬ್ಬನ ಏನ್ ನಡೆಯ ನಿನ್ನ ಎಲ್ಲರೂ ಬಂದಾಗ ಹಾಕಿದ್ರೆ ವಾಪಸ್ ಹೋಗ್ಬಿಡ್ತಾನೆ. ನಾನು ಅರ್ಥ ಆಗ್ಬೇಕಂತ ನಿಮಗೆ ಹೇಳ್ತೇನೆ. ಒಬ್ಬನೇ ಹಾಕ್ತಾನೆ, ಒಕ್ಕಡೆ వేస్తావు ಯಾರನ್ನು చెప్పరా గట్టిగా ఏం చేస్తావు? ఏరా ఏలేదు మంది నన్ను అడిగితే చెప్పినానప్ప వాడు రాలేదు, నన్ను ఒక్కడుంటే ఏం చేయాలి? రాత్రి అట్లా జరిగింది కూడా. హల్లెలూయా. ಅದು ನೋಹ ಮಾಡಲಿಲ್ಲ, ಅದು ನೋಹ ಕೆಲಸ ಮಾಡಲಿಲ್ಲ. ದೇವರು ಹೇಳಿದಾನೆ, ದೇವರ ಮಾತಿಗೆ ನಂಬಿಗಸ್ತನಾಗಿರ್ತೇನೆ ನಾನು. ಯಾರು ಬರ್ತಾರೋ ಯಾರು ಬರಲ್ಲೋ, ಯಾರು ಕೈ ಜೋಡಿಸ್ತಾರೋ ಯಾರು ಕೈ ಜೋಡಿಸಲ್ಲೋ. ನಾನು ಹೆಂಡತಿದ್ದಾಳೆ, ನನಗೆ 3 ಮಕ್ಕಳಿದ್ದಾರೆ, 3 ಸ್ವಸ್ಥರಿದ್ದಾರೆ. ನಾವು ಒಟ್ಟು ಎಷ್ಟು ಜನ ಇದ್ದೇವೆ? 8 ಜನರ ಹತ್ರ ಮತ್ತೆ ಮಾತನಾಡಿದಂತೆ. ನೋಡಪ್ಪ, ಅವ್ರನ್ನೆಲ್ಲ ಕರೆದೆ, ಅವರಿಗೆಲ್ಲ ಹೇಳಿದೆ, ಒಬ್ಬರು ಬರಲಿಲ್ಲ, ಮತ್ತು ನೀವೇ ಹೇಗೆ ಎಂಬುದಾಗಿ ಹೇಳುವಾಗ ಆ ಮಕ್ಕಳು ಕೂಡ ದೂಸರ ಮಾತನಾಡಿದೆ. ಅಪ್ಪ, ನೀನು ನಿನ್ನ ದೇವರ ನಂಬಿಕೆಸ್ತನಾಗಿದ್ರೆ ನಾವು ನಿನಗೆ ನಂಬಿಕೆಸ್ತನಾಗಿರ್ತೇವೆ. ಈಗೋ ಕೈಗೆ ಹೆಚ್ಚು ಕೆಲಸ ಮಾಡೋಣ, ಈಗೋ ಕೈ ಹೆಚ್ಚು ಪ್ರಾರಂಭಿಸೋಣ. ಹಲ್ಲೆಲೂಯಾ. ಆ ನಾವೆಯನ್ನ ಒಂದು ದಿನ ಕಟ್ಟಲಿಲ್ಲ, 1 ತಿಂಗಳು ಕಟ್ಟಲಿಲ್ಲ, ವರ್ಷಗಳು ಹಿಡಿದವು. ಹೇಳಿ, ವರ್ಷಗಳು ಹಿಡಿದವು. ಅದೆಂತ ನಾವೇ ಗೊತ್ತೇನಮ್ಮ? ಅದರಲ್ಲಿ ಆನೆ ಕೂಡ ವಾಸ ಮಾಡಬೇಕಾ, ಸಿಂಹ ಕೂಡ ಇರಬೇಕು, ಅದ್ರಾಗೆ ಹುಲಿ ಕೂಡ ಇರಬೇಕು, ಎಲ್ಲ ಪಕ್ಷಿಗಳಿರ್ಬೇಕು.
ಎಲ್ಲ ಭೂ ಜಂತುಗಳಿರಬೇಕು ಅಂತ ನಾವೇ ಕಟ್ಟಬೇಕಂದ್ರೆ ಒಂದು ತಿಂಗಳ ಕಟ್ಟಕ್ಕಾಗುವುದಿಲ್ಲ. ವರ್ಷಗಳು 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 ಕಳೆದು ಹೋದ್ರು ಒಂದು ದಿನ ಕೂಡ ನಿರಾಶೆಗೊಂಡವನಾಗಿ ಒಬ್ಬರು ಬರಲಿಲ್ಲ. ಈ ಕೆಲಸ ಇಷ್ಟಕ್ಕೆ ಮಾಡದೆ ಒಬ್ಬರು ಬರ್ಲಿತ್ತ ಯಾವತ್ತು ನಿರಾಶೆಗೊಂಡಿಲ್ಲ, ಯಾವತ್ತು ಬೇಸರಕ್ಕೆ ಮಾಡ್ಕೊಂಡಿಲ್ಲ, ಯಾವತ್ತು ಹಿಂದೆ ನೋಡಿಲ್ಲ. ದೇವರ ಮಾತಿಗೆ ನಂಬಿಗಸ್ತನಾಗಿ ನಾವೇನು ಕಟ್ಟಿ ಪೂರ್ತಿ ಮಾಡಿದನು. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ನಾವೆಯನ್ನು ಕಟ್ಟುವಾಗ ಎಷ್ಟೋ ಹೋರಾಟಗಳು ಬಂದವು, ಎಷ್ಟೋ ಶೋಧನೆಗಳು ಬಂದವು, ಎಷ್ಟೋ ಅವಮಾನಗಳು ಬಂದವು. ಎಷ್ಟೋ ಜನ ಬಂದು ಗೇಲಿ ಮಾಡ್ತಾ ಇದ್ದಾರೆ, ಇವನಿಗೆ ಬುದ್ಧಿಲ್ಲ, ಏನೋ ಮಾಡಕತ್ತಾನೆ ಇವನು, ಅದ್ಯಾವುದೋ ಹೇಳರಂತೆ, ಅವ್ರು ಯಾರು ಹೇಳರಂತೆ, ಇವನು ಮಾಡ್ತಾ ಇದ್ದಾನಂತ ಎಷ್ಟೋ ಜನ ಬಂದು ಗೇಲಿ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು, ತಿರಸ್ಕಾರ ಮಾಡಿದ್ರು, ಉಲ್ಲಂಘನೆ ಮಾಡಿದ್ರು. ಆದರೂ ಕೂಡ ಯಾರ ಮಾತಿಗೆ ಮನಸ್ಸು ಕೊಡದೆ ಆತನ ಸಂಗಡ ಮಾತನಾಡಿದ ದೇವರಿಗೆ ನಂಬಿಗಸ್ತನಾಗಿ, ದೇವರ ಮಾತಿಗೆ ನಂಬಿಗಸ್ತನಾಗಿ ಆ ಕೆಲಸಕ್ಕೆ ಕೈ ಹಾಕಿದನು. ಆಮೆನ್. ಯಾರವನು? ಜೋರಾಗಿ ಹೇಳಿ, ಯಾರು? ಆ ನಾವೇನು ಕಟ್ಟಿ ಮುಗಿಸಿದ ಮೇಲೆ ದೇವರು ಒಂದು ಪ್ಲಾನ್ ಕೊಟ್ಟನು. ಇಲ್ಲೇ ಇಷ್ಟು ಉದ್ದ ಇರಬೇಕು, ಇಷ್ಟು ಅಗಲ ಇರಬೇಕು, ಇಷ್ಟು ಎತ್ತರ ಇರಬೇಕು, ಇಷ್ಟು ಅಂತಸ್ತು ಇರಬೇಕು, ಇಷ್ಟು ಕಿಟಕಿ ಇರಬೇಕು, ಇಷ್ಟು ಬಾಗಿಲು ಇರಬೇಕು, ಇಲ್ಲೇ ಇದಿರ್ಬೇಕು, ಇಲ್ಲಿ ಆಹಾರ ಇಡಬೇಕು, ನೀವೆಲ್ಲ ಮನೆಗೆ ಓದ್ಕೊಳ್ರಿ, ಅದೇ ಪೂರ್ತಿ ಇಲ್ಲಿ ಇದಿರ್ಬೇಕು, ಇಲ್ಲಿ ಇದಿರ್ಬೇಕು. ದೇವರು ನೋಹನ ಸಂಗಡ ಒಡಂಬಡಿಕೆ ಮಾಡಿಕೊಳ್ತಾನೆ. 18ನೇ ವಚನ ಹೇಳ್ತದೆ, ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ, ಒಡಂಬಡಿಕೆ ಒಪ್ಪಂದ ಮಾಡಿಕೊಳ್ತಾನೆ. ಯಾಕಂದ್ರೆ ನೋಹನು ದೇವರ ಮಾತಿಗೆ ನಂಬಿಗಸ್ತನಾಗಿ ನಡೆದನು. ನೋಹನು ದೇವರ ಮಾತಿಗೆ ನಂಬಿಗಸ್ತನಾಗಿ ನಡೆದಿದ್ದಕ್ಕಾಗಿ ದೇವರ ಹತ್ರ ನೋಹನ ಹತ್ರ ಒಂದು ಒಪ್ಪಂದ ಮಾಡಿಕೊಂಡನು. ಆಮೇಲೆ ಎಷ್ಟು ದಿನ ಮಳೆ ಬರ್ತದೆ ಅಂತ ಹೇಳಿ ದೇವರು? 40 ದಿನಗಳ ಕಾಲ. ನೋಹನು ಮಾತ್ರ ನಂಬಿಗಸ್ತನಾಗಿದ್ದ, ನೋಹನನು ಮಾತ್ರ ನೀತಿವಂತನಾಗಿದ್ದ, ನೋಹನನು ಮಾತ್ರ ದೇವರೊಟ್ಟಿಗೆ ಅನ್ಯನುಳ್ಳವನಾಗಿದ್ದ. ಆ ಕಾರಣಕ್ಕಾಗಿಯೇ ಮಳೆ ಪ್ರಾರಂಭವಾಯಿತು. ನಾವೇ ಒಳಗೆ ಇವರೆಲ್ಲ ಹೋದ್ರು, ಭೂಜಂತುಗಳು ಹೋದವು, ಮನುಷ್ಯರು ಹೋದರು, ಮನುಷ್ಯರೆಲ್ಲರಲ್ಲ, ಇವ್ರ ಕುಟುಂಬ ಮಾತ್ರ ಹೋಯ್ತು. ಅವಾಗ ಮಳೆ ಪ್ರಾರಂಭವಾಯಿತು. ನಾಟ್ಯವಾಡಿದ್ರೆ ಹೊರಗಡೆ ಜನ ಕುಣಿದು ಕುಪ್ಪಳಿಸಿದ್ರು. ಬೆಳಿಗ್ಗೆಯಿಂದ ಸಂಜೆವರೆಗೆ ಮಳೆಯಲ್ಲಿದ್ದರು. ಸಂಜೆ ಮನೆಯೊಳಗೆ ಹೋದ್ರು. ಮತ್ತೆ ನೀರು ಜಾಸ್ತಿ ಆಯಿತು. ಬೆಳಿಗ್ಗೆ ಹೊರಗೆ ಬಂದರೆ ನೀರು ಹರಿತಾ ಇದ್ದಾವೆ. ಹೊರಗೆ ಬಂದರೆ ಮನೆಯೊಳಗೆ ನೀರು ಪ್ರಾರಂಭವಾದವು. ಮನೆ ಮೇಲೆತ್ತಿದ್ರು, ಮನೆ ತುಂಬೋಯ್ತು, ಮರ ಮುಳುಗೋಯ್ತು, ಗುಡ್ಡ ಮುಳುಗಿ ಹೋದವು. 40 ದಿನ ಹಗಲು ರಾತ್ರಿ ಕಂಟಿನ್ಯೂ ಆಗಿ ಮಳೆ ಬಂದು ಎಲ್ಲರೂ ನಾಶವಾದರು. ನೋಹನ ಕುಟುಂಬ ಮಾತ್ರ ಸುರಕ್ಷಿತವಾಗಿ, ಆರೋಗ್ಯಕರವಾಗಿ, ಜೀವಂತವಾಗಿ ಉಳ್ಕೊಂಡ್ರು. ಯಾಕೆ ನಾನು ಈ ಮಾತು ಹೇಳ್ತೇನೆಂದ್ರೆ, ನೋಹನು ದೇವರ ಮಾತಿಗೆ ಏನಾದನು? ನಂಬಿಗಸ್ತನಾಗಿದ್ದಕ್ಕಾಗಿ ಮಳೆಯ ಅಪಾಯದಿಂದ, ಆ ಜಲಪ್ರಳಯದಿಂದ, ಆ ಜಲಪ್ರಳಯ ಕೇಡಿನಿಂದ ದೇವರು ಅವನ ತಪ್ಪಿಸಿದನು. ಹೇಳಿ ಹಲ್ಲೆಲೂಯಾ. ನಿಮ್ಗೆ ಅರ್ಥ ಆಗ್ತದೆ ನಾನು ಹೇಳೋದು? ಎಷ್ಟು ಜನ ಇಲ್ಲಿದ್ದೀರಾ? ನೋಹನು ಯಾರಿಗೆ ನಂಬಿಗಸ್ತನಾದನು? ದೇವರು ಹೇಳಿದ ಮಾತಿಗೆ. ಯಾವತ್ತನ್ನು ಹೋಗಿ ಸ್ವಾಮಿ ಅವ್ರು ಹೇಳಿದ ಬರ್ಲಿಲ್ಲ ಅಂತ ಹೇಳಿದನ? ಇಲ್ಲ. ನೀವು ಹೋಗಿ ನೋಡ್ರಿ ಚರಿತ್ರೆ. ನಾನು ದೇವ್ರು ಹೇಳಿದಾನೆ, ನಾನು ದೇವ್ರ ಕೆಲಸ ಮಾಡ್ತೇನೆ. ಯಾರು ಮಾಡ್ತಾರೋ ಯಾರು ಮಾಡಲ್ಲ, ಯಾರು ಬರ್ತಾರೋ ಯಾರು ಬರಲ್ಲೋ, ಯಾರು ಏನಾರ ಮಾಡ್ಕೊಳ್ಳಿ, ನನಗೆ ಹೇಳಿದ ಕೆಲಸ ನಾನು ಮಾಡ್ಬೇಕು. ಇಂಥ ಮನಸ್ಸು ನಮ್ಮ ಸಭೆಗಳಲ್ಲಿ ಇವತ್ತಿಲ್ಲ. ಒಬ್ಬರಿಗೆ ಹೇಳಿದ್ರೆ 3 ಜನ ಕೇಳ್ತಾರ, ಅವ್ರು ಬಂದ್ರೆ ಸೇರಿ ಮಾಡ್ತಾರೆ, ಬಂದಿಲ್ಲ ಅಂದ್ರೆ ಇವರು ಕೂಡ ಹೋಗ್ಬಿಡ್ತಾರೆ. ಇವ್ರು ಕೂಡ ಏನ್ ಮಾಡ್ತಾರೆ? ಹೋಗ್ಬಿಡ್ತಾರೆ. ಆದ್ರೆ ನೋಹ ನಂಗೆ ಹೋಗ್ಲಿಲ್ಲ. ನೋಹ ನಂಗೆ ಹೋದ್ನಾ? ನೀವು ನೋಡ್ರಿ ಪ್ರಿಯ ದೇವ ಜನರೇ, ಅಲ್ಲಿ ದೇವರ ಅಪ್ಪಣೆ ಪ್ರಕಾರವೇ 22ನೇ ವಚನ ಓದ್ರಿ. 22ನೇ ವಚನ ಓದ್ರಿ. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ, ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಹಲ್ಲೆಲೂಯಾ. ಅಂದ್ರೆ ನೋಹ ದೇವ್ರ ಮಾತು ಮೀರಿದ? ಇಲ್ಲಿದ್ದೀರಾ? ದೇವರ ಮಾತು ಮೀರಿಲ್ಲ.
ನಮ್ಮ ಮನೆಯಲ್ಲಿ ಯಾಕೆ ಸಮಸ್ಯೆಗಳು, ನಮ್ಮ ಕುಟುಂಬದಲ್ಲಿ ಯಾಕೆ ಸಮಸ್ಯೆಗಳು? ನಾವು ದೇವರ ಮಾತಿಗೆ ನಂಬಿಕಸ್ಥರಾಗಿಲ್ಲ. ನಾವು ದೇವರ ಮಾತಿನಲ್ಲಿ ನಂಬಿಕೆಯಿಂದ ನಡೀತಾ ಇಲ್ಲ. ಈ ಸಂದರ್ಭದಲ್ಲಿ ಕರ್ತನ ವಾಕ್ಯ ನಮ್ಮೊಂದಿಗೆ ಮಾತನಾಡುವ ಮಾತು ಬಹಳ ಮುಖ್ಯ. ಎರಡನೇದಾಗಿ ನಾವು ಮುಂದುವರಿಯೋಣ. ಕರ್ತನಿಗೆ ಸ್ತೋತ್ರವಾಗಲಿ. ಲೋಕದಲ್ಲಿ ಎಲ್ಲರೂ ಪಾಪಕ್ಕೆ ಬಿದ್ದಾಗಲೂ ನೋಹನೊಬ್ಬನೇ ನಿಂತುಕೊಂಡನೋ. ಲೋಕದೆಲ್ಲರೂ ಪಾಪಕ್ಕೆ ಮುಳುಗಿದಾಗಲೂ ನೋಹನೊಬ್ಬನೇ ನಿಂತುಕೊಂಡನು. ಎಲ್ಲರೂ ಪಾಪಕ್ಕೆ ಒಳಪಟ್ಟರು, ಎಲ್ಲರೂ ಪಾಪಕ್ಕೆ ಒಳಗಾದರು. ಆದರೆ ನೋಹನನು ಮಾತ್ರ ಪಾಪಕ್ಕೆ ಒಳಗಾಗದೆ ದೇವರ ಮಾತಿಗೆ ನಂಬಿಗಸ್ತನಾದ. ದೇವರ ಮಾತಿಗೆ ಅವನು ನಂಬಿಕೊಳ್ಳುವನಾಗಿ ನಿಂತುಕೊಂಡನು. ಮತ್ತೆ ಎರಡನೇ ವ್ಯಕ್ತಿ ಹತ್ರ ನಾನು ಬರ್ತೇನೆ. ಬೈಬಲ್ ವಾಕ್ಯ ಹೇಳ್ತದೆ, ಅಪೊಸ್ತಲ ಪೌಲನು ದೇವರ ಮಾತಿಗೆ ನಂಬಿಗಸ್ತನಾದನು.